ವೀಕ್ಷಕರೇ, ಇವತ್ತಿನ ದಿನ ನಾನು ಟೊಮೆಟೊ ರೈಸ್ನ ಮಾಡಿದ್ದೀನಿ. ಟೊಮೆಟೊ ರೈಸ್ಗೆ ನಾನು ಈ ಗ್ಲಾಸ್ಲಿಂದ 1.5 ಗ್ಲಾಸ್ನ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 3 ಇಂದ 4 ದೊಡ್ಡ ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ, 1-2 ಕಡಿ ಕರಿಬೇವು, 2 ಈರುಳ್ಳಿ, ಸ್ವಲ್ಪ ಗರಂ ಮಸಾಲ, ಇಷ್ಟೇ ಇದಕ್ಕೆ ಬೇಕಾಗ್ತೈತಿ. ನಾನು ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥದ್ದೊಂದು ಹೇಳ್ಕೊಡೋತೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟೊಂದು ಗ್ಯಾಸ್ ಹಚ್ಕೊಬೇಕು. ಗ್ಯಾಸ್ ಹಚ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ನಾನು 1.5 ಗ್ಲಾಸ್ ಮಾಡ್ಕೊಳ್ಳೋದ್ರಿಂದ ಟೀ ಲೋಟದಿಂದ ಒಂದು ಅರ್ಧ ಲೋಟ ಎಣ್ಣೆ ಹಾಕ್ಕೊಂಡೀನಿ. ಸಾಸಿವೆ ಜೀರಿಗೆ ಇದಕ್ಕೆ ಆಪ್ಷನಲ್ಲು, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾನಿಲ್ಲೇ ಹಾಕ್ತಿದ್ದೀನಿ. ಎಣ್ಣೆ ಕಾದೈತಿ. ಇದಕ್ಕೆ ನಾವು ಉಳ್ಳಾಗಡ್ಡೆ ಹೆಚ್ಚಿದ್ನ ಹಾಕೋಬೇಕು. ಇದು ಒಂದು ಮೀಡಿಯಮ್ ಸೈಜಿದ್ದು 2 ಉಳ್ಳಾಗಡ್ಡೆನ ಕಟ್ ಮಾಡ್ಕೊಂಡೀನಿ. ಇದು ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವ್ರು ತಿಂತಾರೆ. ಅದು ಈಸಿಯಾಗಿ ಮಾಡುವಂಥ, ಜಾಸ್ತಿ ಮಸಾಲೆ ಇರೋದಿಲ್ಲ ಇದಕ್ಕೆ. ಸ್ವಲ್ಪ ಕರಿಬೇವು ಹಾಕಿದ್ವಿ, ಸರಿಯಾಗಿ ಕಲಿಸ್ಕೊಬೇಕು. ಇದಕ್ಕೆ ನಾವು 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಉಳ್ಳಾಗಡ್ಡಿ ಜಲ್ದಿ ಸಾಫ್ಟಾಗಿ ಹಾಕ್ಕೊಂಡು ಸರಿಯಾಗಿ ಬೇಯಬೇಕು. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನ ಸರಿಯಾಗಿ ಬಡಿಸ್ಕೋಬೇಕು. ಹಿಂಗೆ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಹಿಂಗೆ ಕಲಿಸ್ಕೋಬೇಕು. ಈಗ ಉಳ್ಳಾಗಡ್ಡಿ 60% ಬೇಯಿಸಿ ಇದಕ್ಕೆ ಏನು ಮಾಡಬೇಕಂದ್ರೆ ಟೊಮೆಟೊ ಹಾಕೋಬೇಕು. ಟೊಮೆಟೊ ರೈಸ್ ಆಗಿರೋದನ್ನು ಟೊಮೆಟೊ ಜಾಸ್ತಿ ಹಾಕೋಬೇಕು. ರುಬ್ಬಿ ಹಾಕೋತಾರೆ, ಬಟ್ ನಾನು ಹಿಂಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಇದರಿಂದ ಸ್ವಲ್ಪ ಫ್ಲೇವರ್ ಚೇಂಜ್ ಬರ್ತದೆ. ಇವಾಗಲೇ ನಾನು ಏನು ಮಾಡ್ಕೊತಿದ್ದೀನಿ ಅಂದರೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಹಾಕ್ತಿದ್ದೀನಿ. ಇದಕ್ಕೆ ಪುದೀನೂ ಹಾಕೋಬೋದು. ಪುದೀನ ಇಲ್ದಿಕ್ಕೆ ನಾನು ಪುದೀನೂ ಹಾಕಿಲ್ಲ, ಇನ್ನು ಪುದೀನನೇ ಯೂಸ್ ಮಾಡ್ಕೋಬೋದು. ಇದಕ್ಕೆ ಇನ್ನು 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋಬೇಕು. ಒಂದು ಸ್ಪೂನ್ ಗರಂ ಮಸಾಲ ಹಾಕೊಳಕತ್ತೀನಿ. ಇದಕ್ಕೆ ಮತ್ತೇನು ಬೇರೆ ಏನು ಹಾಕೋದು ಬೇಡ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಒಣಮೆಣಸಿನ್ಕಾಯಿ ಪುಡಿನ ಹಾಕ್ತಿದ್ದೀನಿ. ನೀವು ಬೇಕಂತಂದ್ರೆ ನೀವು ಎಷ್ಟು ಖಾರ ತಿಂತೀರಿ ಅನ್ನೋದ್ರ ಮೇಲೆ ಹಾಕೋಬೋದು. ನಾನು ಕಮ್ಮಿ ತಿನ್ನೋದ್ರಿಂದ 2 ಸ್ಪೂನ್ ಹಾಕ್ಕೊತಿದ್ದೀನಿ. ಇನ್ನು ಜಾಸ್ತಿ ತಿನ್ನೋದು ಜಾಸ್ತಿ ಹಾಕೋಬೋದು, ಇಲ್ಲ ಕಡಿಮೆ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೋಬೋದು.
ಈ ಗ್ಲಾಸ್ಲೆ 1.5 ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ ನಾನು 3.5 ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ, ಹಾಗಾಗಿ ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನಿವಾಗ ರೈಸ್ ತೊಗೊಂಡಿದ್ದೀನಲ್ಲ, ಇದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕಬೇಕು. ಇವಾಗ ಇದಕ್ಕೆ ನಾವೇನು ಮಾಡಬೇಕು, ಈ ತೊಳೆದಿರೋ ರೈಸನ್ನ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಈಗ ಹಾಕಿ ಇದನ್ನ ಇನ್ನೊಂದು ಸರ್ತಿ ಸರಿಯಾಗಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕಬೇಕು. ನಾನು ಒಂದಿಷ್ಟು ಕಸೂರಿ ಮೇಥಿನ ಇಲ್ಲೇ ಸಣ್ಣದಾಗಿ ಹಿಂಗೆ ಪೌಡ್ರ್ ಮಾಡಿಕೊಂಡು ಹಾಕಿ ಇನ್ನೊಂದು ಸರಿಯಾಗಿ ಕಲಿಸ್ಬಿಡ್ತೀನಿ. ನಾನಿಲ್ಲಿ ಜೀರಾ ರೈಸ್ ತೊಗೊಂಡಿನಿ, ನಿಮ್ಗೆ ಬೇಕಾದಂಥ ರೈಸ್ನ ತೊಗೊಂಡು ಈ ರೈಸ್ನ ಮಾಡ್ಕೋಬೋದು, ಟೊಮೆಟೊ ರೈಸ್ನ ಮಾಡ್ಕೋಬೋದು. ಇದಕ್ಕೆ ಇದೇ ರೈಸ್ ಹಾಕಿದರೆ ಟೊಮೆಟೊ ರೈಸ್ ಆಗುತ್ತಂತೇನಿಲ್ಲ, ಬೇಕಾದ ರೈಸ್ನ ಯೂಸ್ ಮಾಡ್ಕೋಬೋದು ನೀವು. ನೋಡಿ ವೀಕ್ಷಕರೇ, ಇವಾಗ ಟೊಮೆಟೊ ರೈಸ್ ಕಂಪ್ಲೀಟಾಗಿ ಮುಗೀತು. ಇನ್ನೇನು ಮಾಡಬೇಕಂತಂದರೆ ಇದಕ್ಕೆ ಇದ್ರ ಮೇಲೆ ಮುಚ್ಚಳ ಮುಚ್ಚಿ 1-2 ಸೀಟಿನ ಹೊಡಿಸಿದರೆ ಸಾಕು. ನೀವು ಎಷ್ಟು ಬೇಕಾದರೂ ಹೊಡಿಸ್ಕೋಬೋದು. ನಿಮ್ಮ ಕುಕ್ಕರ್ನ ಮೇಲೆ ನಿಮ್ಗೆ ರೈಸ್ ಡಿಪೆಂಡ್ ಇರ್ತೈತಿ. ನನ್ನ ಕುಕ್ಕರ್ ಇದಕ್ಕೆ 2 ಸೀಟಿ ಆದರೆ ಸಾಕು, ಕರೆಕ್ಟಾಗಿ ಬಿಡ್ತೈತೆ ರೈಸು. ಒಬ್ಬೊಬ್ರು ಕುಕ್ಕರ್ 3 ಸೀಟಿ ಹೊಡಿಸ್ಬೋದು, ಒಬ್ಬೊಬ್ರು 1 ಸೀಟಿ ಹೊಡಿಸ್ಬೋದು. ಬಟ್ ಈ ಕುಕ್ಕರ್ನ ಮಾತ್ರ 2 ಸೀಟಿ ಹೊಡಿಸಿದರೆ ಸಾಕು. ಈಗ 2 ಸೀಟಿ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ರೈಸ್ ಹೇಗಾಗಿದೆ ಅಂತ ನೋಡೋಣಂತ. ಇವಾಗ ಕುಕ್ಕರ್ ಸೀಟಿ ಆಯ್ತು 2. ಇನ್ನೊಂದು 5 ನಿಮಿಷ ಬಿಟ್ಟು ಇದು ಯಾವ ರೀತಿ ಆಗೈತೆ ಅಂತ ನೋಡೋಣಂತ. ಇವಾಗ ನೋಡಿರಿ ಟೊಮೆಟೊ ರೈಸ್ ಹೆಂಗಾಗೈತಿ ಅಂತ ಹೇಳಿ. ಈ ರೀತಿ ಟೊಮೆಟೊ ರೈಸ್ ಆಗಿರ್ತೈತಿ. ಇದನ್ನ ನಾವು ಸರಿಯಾಗಿ ಕಲಿಸ್ಕೋಬೇಕು. ನೋಡಿರಿ, ಇವಾಗ ಟೊಮೆಟೊ ರೈಸ್ ರೆಡಿ.